ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ತೆಗೆದುಹಾಕಿ ವೃದ್ಧರಿಗೆ 5,000 ಮಾಸಿಕ ಪಿಂಚಣಿ ನೀಡುವ ಕೆಲಸ ಮಾಡಲಿ, ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಪ್ಪಣ್ಣ ಜಾನೇಕಲ್ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಫ್ರೀ ಬಸ್ ಯಾವ ಕಾರಣಕ್ಕಾಗಿ ಮಾಡಲಾಗಿದೆ, ಇದರ ಬದಲು ವೃದ್ಧರಿಗೆ ಫ್ರೀ ಬಸ್ ನೀಡಿದ್ರೆ ಅನುಕೂಲವಾಗಲಿದೆ, ಅದನ್ನ ಬಿಟ್ಟು ಮಹಿಳೆಯರಿಗೆ ಫ್ರೀ ಅಂದ್ರೆ ಇದರಿಂದ ಸಂಸಾರ ಹಾಳಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ ಬರುತ್ತದೆ ಎಂದು ನೀವು ತಿಳಿದುಕೊಂಡಿರಬಹುದು, ಆದರೆ ಮುಂದೆ ಯಾವುದು ಬರುತ್ತದೆ ಎಂದು ಜನರಿಗೆ ಗೊತ್ತಿದೆ ಎಂದು ಕಿಡಿಕಾರಿದರು. ನಾನು ತಿಪ್ಪಣ್ಣ ಜಾನೇಕಲ್ ಅಂತ ರೀ, DSS ಭೀಮಬಾಳ ತಾಲೂಕು ಅಧ್ಯಕ್ಷರು. ಸರ್, ಇದು ಬಸ್ಸಿಂದು ಸಿದ್ದರಾಮಯ್ಯ ಸಾಹೇಬರು ಬಸ್ಸಿಂದ ಮಾಡ್ಯಾರಲ್ಲ ಫ್ರೀ, ಇದು 100% ತಪ್ಪು. ಬಸ್ ಚಾರ್ಜ್ ಫ್ರೀ ಮಾಡಿದೆ ಅಂದ್ರೆ ಹೆಣ್ರು ಬದುಕ್ತಾರ, ಮಕ್ಕಳು ಬದುಕ್ತಾರ. ಮಕ್ಕಳಿಗೆ 10 ರೂಪಾಯಿ ರೊಕ್ಕ ಕೊಡೋಕ್ಕಾಗ್ತದ? ಏನೋ ಇಲ್ಲಾಂದ್ರೆ ಖರ್ಚಿಗೆ ಏನು ಮಾಲ್ ತಗೊಂಡೋಗಿ ತಿನ್ನೋಕ್ಕಾಗ್ತದ? ಹೆಣ್ಮಕ್ಳು ಬರೀ ಬಸ್ ಚಾರ್ಜ್ ಫ್ರೀ ಆಗ್ಯದಂದು ಎಲ್ಲಿಗೆ ಬೇಕಲ್ಲಿಗೆ 2 ದಿನ 3 ದಿನ ಹೋಗಿ ಗಂಡ ಹೆಂಡ್ರಿ ಜಗಳ ಹಾಕಿಸಿ ಎಷ್ಟೋ ಮಂದಿ ತಾಳಿ ಸಂಸಾರ ಹರಿದೋಗ್ಯಾವ. ಅದು ಬಸ್ ಚಾರ್ಜ್ ಯಾಕೆ ಫ್ರೀ ಮಾಡಬೇಕು? ಸಣ್ಣವ್ರಿಗೆ ಯಾರು ದೊಡ್ಡವ್ರಿಗೆ ಯಾರು ಯಾಕೆ ಮಾಡ್ಬೇಕು? ಅದು ಇವ್ರಿಗೆ ಬುದ್ಧಿಲ್ಲ, ಹಂಗೆ ಮಾಡಬಾರ್ದು ಅನ್ನೋದು. ರೊಕ್ಕ ಇಲ್ಲ, ರೊಕ್ಕ ಬಂದಿಲ್ಲ, ಆ ತಿಪ್ಪಲು ಬಿಡ್ತೀವಿ, ಈ ತಿಪ್ಪಲು ಬಿಡ್ತೀವಿ, ಆ ಕಾರ್ಡ್ ತೆಗೆಯೋದು, ಈ ಕಾರ್ಡ್ ತೆಗೆಯೋದು, ಆ ಬಸ್ಸು ಗೃಹಲಕ್ಷ್ಮಿ ಮಾಡೋದು, ಮತ್ತು ಶಕ್ತಿ ಕಾರ್ಡ್ ಮಾಡೋದು, ಇವೆಲ್ಲ ಕಾರ್ಡ್ಗಳು ಯಾಕೆ ಮಾಡ್ಬೇಕು? ಇವೆಲ್ಲ ಯಾಕೆ ಮಾಡ್ಬೇಕು? ಯಾಕೆ ತಡ್ಕೋಬೇಕು? ಯಾರ ಪಾಡಿಗೆ ಅವ್ರು ರೊಕ್ಕ ಕೊಡ್ತಾರೆ, ಯಾರ ಪಾಡಿಗೆ ಅವ್ರು ತಿರುಗಾಡ್ತಾರೆ. ಒಬ್ಬೊಬ್ಬರು ರೊಕ್ಕ ಕೊಟ್ಟು ತಿರುಗಾಡಿದ್ರೆ ಏನು ಅವ್ರಿಗೆ ಕೆಟ್ಟಬೇನು ಬರ್ತಾರೆ? ಅವ್ರು ದುಡಿತಾರೆ, ಅವ್ರು ತಿರುಗಾಡ್ತಾರೆ. ಇದನ್ನು ಸರ್ಕಾರ ಬರ್ಬೇಕಂತ ನಾವು ಈ ಥರ ಮಾಡಿದ್ರೆ ನಮ್ಮದೇ ಸರ್ಕಾರ ಬರ್ತದೆ. ಕಾಂಗ್ರೆಸ್ ಸರ್ಕಾರ ಏನಿತ್ತ ಮಾಡೋದಲ್ಲ, ಭ್ರಮಣ ಅದು. ಈಗೆಲ್ಲ ಏನು ಬರೋಂಗಿಲ್ಲ ಸರ್ಕಾರ. ಒಂದು ಸ್ವಲ್ಪ ಕಾಂಗ್ರೆಸ್ ಬರ್ತವೆ, ಒಂದು ಸ್ವಲ್ಪ BJP ಬರ್ತವೆ, ಒಂದು ಸ್ವಲ್ಪ JDS ಬರ್ತವೆ. ಆತ ಎಷ್ಟು ಬಾಯಾಗ ದಿವಸ ಅನ್ನ ತಕ್ಕರು ತುಪ್ಪ ಮಾಡಿ ಬಾಯಾಗಿಟ್ರೂ ಬರಲ್ಲ. ಬರೋದಿದ್ರು ಬರ್ತದ, ಹೋಗೋದಿದ್ರು ಹೋಗ್ತದ. ಈ ಥರ ಬಸ್ ಪಾಸ್ ಮಾಡಿದ್ದು ಇವಾಗ ಇಮಿಡಿಯೇಟ್ಲಿ ತೆಗೆದು ಯಾರೇ ಇರಲಿ, ಗಂಡ್ಮಕ್ಳು ಇರಲಿ, ಹೆಣ್ಮಕ್ಳು ಇರಲಿ, 60 ವರ್ಷದವ್ರಿಗೆ ಮಾಡಬೇಕು. ಸರ್ಕಾರನ ಉಳಿಸ್ಬೇಕು. 60 ವರ್ಷದವ್ರಿಗೆ ಮಾಡಲಿ, ನಿನ್ನ ರೊಕ್ಕ ಮಾಡಲಿ. 60 ವರ್ಷದವ್ರಿಗೆ 5,000 ರೂಪಾಯಿ ಮಾಡಲಿ, ತಿಂಗಳಿಗೆ 5,000 ರೂಪಾಯಿ ರೊಕ್ಕನೂ ಮಾಡಲಿ, ಬಸ್ ಚಾರ್ಜ್ ಫ್ರೀನೂ ಮಾಡಲಿ. ಅವ್ರಿಗೆ ಯಾಕಂತ ಕೇಳಿ ಮಕ್ಕಳು ಸೇರೋದಲ್ಲ. ಆಮೇಲೆ ಏನಾದ್ರು ಮಗಳು ಕೊಟ್ಟಿರ್ತಾರ, ದೂರೂರಿಗೆ ಹೋಗಿ ಮಾತಾಡಿಸಿ ಬರೋದಿರ್ತದ. ಆಮೇಲೆ ತನ್ನ ಮಕ್ಕಳು ಸೇರ್ಲಿಕ್ಕೆ ಮಗನ ತಲೆ ಹಳೆಯನ ತಲೆ ಹೋಗಿರ್ತಾರ, ಮಗಳು ತಲೆ ಹೋಗಿರ್ತಾರ. ಅವ್ರು ತಿಪ್ಪಲಿದ್ದಂಗೆ ಅವ್ರು ಹೋಗಿ ಬದುಕ್ತಾರ. ಪುಣ್ಯಾತ್ಮ ಮಾಡ್ಯಾನಪ್ಪ, ಹಿಂಗೆ 60 ವರ್ಷ ಆಗ್ಯದ, ನಮ್ಮ ಕೈಕಲ್ಲಿ ಮೆತ್ತಗಾಗಿ ಅವ್ರು ಸೇರೋಲ್ಲ ಅಂತನ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯ ನೆನೆಸ್ತಾರ. ಇದು ಸಣ್ಣ ಹುಡ್ರಿಗೆ ಯಾರೋ, ದೊಡ್ಡ ಹುಡ್ರಿಗೆ ಯಾರೋ, ಸಾಲಿ ಹುಡ್ರಿ ಯಾರೋ, ಮುದಿಯೋರು ಯಾರೋ, ಹಂಗಾಮದಕ್ಕೆ ಯಾರೋ, ಇಂತಿಂತವ್ರಿಗೆ ಮಾಡಿದ್ರೆ ಆಫೀಸರಿಗೆ ನೌಕರಿ ಪಗಾರ ಜಾಸ್ತಿ ಮಾಡ್ಬೇಕಂತ ಹೇಳ್ತಾನ. ಒಬ್ಬೊಬ್ಬ ಆಫೀಸರ್ ಕೊಳ್ಳಾಗ ಒಂದೊಂದು ಗೆಜ್ಜೆ ಸರ ಇದ್ದಂಗೆ ಇದಾವೆ, ಬಂಗಾರ ಸರ. 5 ಬಂಗಾರ ಬಳೆ ಹಾಕ್ಯಂದಾರ. ಅವ್ರು 4 ಆಯ್ತವ್ರು ತೆಗೆದ್ರೆ 26 ದಿನ ದುಡಿತಾರ. 26 ದಿನಕ್ಕೆ 70,000-70,000 ಪಗಾರ ಅದ. ಇಲ್ಲಿ 1 ವರ್ಷ ಗೊಬ್ಬರ ಎಣ್ಣೆ ಹಾಕಿ ಬೆಳೆದ್ರೆ ರೈತರಿಗೆ 20,000 ಉಳಿಯೋದು ಗೊತ್ತಿಲ್ಲ. 10 ಎಕರೆ ಹೊಲ ಮಾಡಿದ್ರೆ. ಮತ್ತೆ ನೌಕರಿದಾರಿಗೆ ಪಗಾರ ಹೆಚ್ಚಿಗೆ ಅಂತ ರೊಕ್ಕ ಹೆಚ್ಚಿಗಿದ್ರೆ ಸರ್ಕಾರದಾಗ ಇರಲ್ರಿ, ಸಾಲ ಮಾಡ್ಲಾರ್ದಾಗ ಇಂತಿಂಥವು ಯಾಕೆ ದಿನ ಒಂದು ಗೇನ್ಸ್ ಹೇಳ್ತಾರೆ. ಒಳ್ಳೇದು ಮಾಡ್ಬೇಕು. ಯಾವ್ದು ಆಲೋಚನೆ ಮಾಡಿ ಕೇಸಿ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿಕೆ ದಿನ ಒಂದು ಗೇನ್ಸ್ ಏನು ಮಾಡಿದ್ರ. ಈಗ ಬಸ್ ಚಾರ್ಜ್ ಫ್ರೀ ಹಾಕಿಸಿ ಎಷ್ಟು ಮಂದಿ ಹೆಣ್ಮಕ್ಳು ಬರ್ತಾರೆ, ಗುಣಮಕ್ಳಿಗೆ ನಿಂದ್ರಕ್ಕೆ ಜಾಗಿಲ್ಲ. ರೊಕ್ಕ ನಾವು ಕೊಡ್ಬೇಕು, ನಿಂತ್ಕೊಂಡು ಹೋಗ್ಬೇಕು. 60 ವರ್ಷದವ್ರಿಗೆ ಮಾಡಿಬಿಡಲ್ಲ. 60 ವರ್ಷದವ್ರು ಮಂಗಳೂರು ಹೋಗ್ಲಿ, ಮಂಗಳೂರು ಹೋಗ್ಲಿ, ಧರ್ಮಸ್ಥಳ ಹೋಗ್ಲಿ, ಶ್ರೀಶೈಲ ಹೋಗ್ಲಿ, ಎಲ್ಲಿಗೆಲ್ಲ ತಿರುಗಾಡಲ್ಲ. ಅವ್ರು 60 ವರ್ಷದವ್ರು ಫ್ರೀ 5,000 ರೂಪಾಯಿ ರೊಕ್ಕ ಮಾಡಲಿ, ಬಸ್ ಫ್ರೀ ಮಾಡಲಿ. 60 ವರ್ಷದವ್ರಿಗೆ ಮಾತ್ರ ಮಾಡಲಿ, ಉಳಿದವ್ರಿಗೆಲ್ಲರೂ ತೆಗೆದುಬಿಡ್ಲಿ ಅಷ್ಟೇ.